ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಟೀಚರ್ಸ್ಗೆ ಬಿಟ್ಟಿರ್ತಕ್ಕಂಥ ಒಂದು ಅಪ್ಲಿಕೇಶನ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಓಕೆ, ಈ ಒಂದು ವೆಬ್ಸೈಟ್ ಇಲ್ಲಿ ಏನು ನಿಮಗೆ ಶಾಪ್ ಆಗ್ತಿದೆ, ಈ ಒಂದು ವೆಬ್ಸೈಟ್ನ ಫಸ್ಟ್ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ಈ ಒಂದು ವೆಬ್ಸೈಟಲ್ಲಿ ಏನೇನೆಲ್ಲ ಯೂಸಸ್ ಇದೆ ಅಂತ ಸಹ ತಿಳಿಸ್ಕೊಡ್ತೀನಿ. ಈ ಒಂದು ವೆಬ್ಸೈಟ್ ಬಂದ್ಬಿಟ್ಟು ಗೌರ್ಮೆಂಟ್ ವೆಬ್ಸೈಟ್ ಆಗಿದೆ, ಅಫಿಷಿಯಲ್ ವೆಬ್ಸೈಟ್ ಆಗಿದೆ. ಓಕೆ, ಇಲ್ಲಿ ನಾವು ನೋಡ್ಬೋದು, ಇಲ್ಲಿ ಒಂದು ಲಿಂಕ್ ಕ್ಲಿಕ್ ಮಾಡಿದ್ದೀನಿ. DOM.karnataka.government.in. ಇಂಗ್ಲೀಷ್ ಅಂತ ಇದೆ, ಇಂಗ್ಲೀಷ್ ಅಂತ ಏನು ನಾಟ್ ನೆಸಸರಿ, ಬಟ್ ಇದೇನು ಒಂದು ವೆಬ್ಸೈಟ್ ಇದೆ. ದಿಸ್ ವೆಬ್ಸೈಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಟೀಚರ್ಸ್ ಅಂತ ಏನು ಒಂದು ಗೆಸ್ಟ್ ಟೀಚರ್ಸ್ ಅಂತ ಏನು ಎಲ್ಲ ಅಪ್ಲಿಕೇಶನ್ ಹಾಕ್ಬೇಕಂತ ಇದ್ರೆ ಅವ್ರು ಟೀಚರ್ಸಿಗೆ ಅಥವಾ ಒಂದು 6th ಸ್ಟ್ಯಾಂಡರ್ಡ್ ಅಥವಾ ಮೊರಾರ್ಜಿ ಕಿತ್ತೂರಾಣಿ ಅಥವಾ ಈ ಥರ ಏನೆಲ್ಲ ಒಂದು ಗೌರ್ಮೆಂಟಿಂದ ಇರ್ತಕ್ಕಂಥ ಸ್ಕೂಲ್ಸ್ ಕಾಲೇಜಸ್ಗಳು ಇದಾವೆ ಆ ಒಂದು ಸ್ಟೂಡೆಂಟ್ಸ್ಗೆ ಟೀಚರ್ಸ್ಗೆ ದಿಸ್ ವೆಬ್ಸೈಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಬಿಕಾಸ್ ಆಫ್ ಯಾಕಪ್ಪ ಅಂತಂದರೆ ಇಲ್ಲಿ ನಾವು ನೋಡ್ಬೋದು ಟೀಚರ್ಸಿಗೆ ಕೆಲವೊಂದು ಕಾಂಟ್ಯಾಕ್ಟ್ಸ್ಗಳು ಸಹ ಸಿಗ್ತವೆ. ಅದಕ್ಕೋಸ್ಕರ ಈ ವಿಡಿಯೋ ಹೇಳ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಈ ಒಂದು ವೆಬ್ಸೈಟಿಂದ ಏನು ಯೂಸಸ್ ಅಂತ, ನಿಮ್ಗೇನಾದರೂ ಕಾಲೇಜ್ ಪ್ರಿನ್ಸಿಪಾಲ್ಸ್ದು ಅಥವಾ ಕಾಂಟ್ಯಾಕ್ಟ್ ಬೇಕಾ ಅಂತಂದರೆ ನಾವಿಲ್ಲಿ ನೋಡ್ಬೋದು. MDPU ಕಾಲೇಜ್ ಪ್ರಿನ್ಸಿಪಲ್ಸ್ ಕಾಂಟ್ಯಾಕ್ಟ್ಸ್ ನಂಬರ್ಸ್ ಅಂತ ಇದೆ. ಇಲ್ಲ ನೋಡಿದರೆ ಕಾಲೇಜ್ ವೈಸು ಡಿಸ್ಟಿಕ್ ವೈಸು ನಮಗೆ ಡಿಸ್ಟಿಕ್ ನೇಮು, ತಾಲೂಕ್ ನೇಮು, ನೆಕ್ಸ್ಟ್ ಸ್ಕೂಲ್ ನೇಮು, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಿನ್ಸಿಪಲ್ ಕಾಂಟ್ಯಾಕ್ಟ್ ನಂಬರ್ ಸಹ ಸಿಗ್ತವೆ. ಸೊ ದಟ್ಸ್ ವೈ ಈ ಒಂದು ವೆಬ್ಸೈಟು ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದೀನಿ. ನೆಕ್ಸ್ಟು ಇದು MDPU ಕಾಲೇಜ್ ಆಯಿತು. ನೆಕ್ಸ್ಟು ಇಲ್ಲೇ ಕಾಂಟ್ಯಾಕ್ಟ್ಸ್ಗೆ ಹೋಗಿ ಕಾಂಟ್ಯಾಕ್ಟ್ಸಲ್ಲೇ MD ಸ್ಕೂಲ್ಸ್ ಏನಾದರೂ ಬೇಕಾದರೆ MDRS ಸ್ಕೂಲ್ಸ್, ಮೊರಾರ್ಜಿ ದೇಸಾಯಿ ಸ್ಕೂಲ್ಸ್ ಏನಾದರೂ ಬೇಕಂತಂದರೆ ಆ ಒಂದು ಸ್ಕೂಲ್ ಇನ್ಫಾರ್ಮೇಷನ್ ಕಾಂಟ್ಯಾಕ್ಟ್ಸು ಸಹ ನಮ್ಗೆ ಸಿಗ್ತವೆ. ನಾವು ನೋಡ್ಬೋದು, ಇಲ್ಲಿ ನಾವು ನೋಡ್ಬೋದು ಬಾಗಲಕೋಟೆ, ಬೆಳಗಾವಿ, ಬಳ್ಳಾರಿ ಈ ಥರ ಎಲ್ಲ ಇದೆ. ಅದೇ ಇರ್ತಕ್ಕಂಥ ತಾಲೂಕ್ಸು, ಅದರಲ್ಲಿರ್ತಕ್ಕಂಥ ಮೊರಾರ್ಜಿ ದೇಸಾಯಿ ಸ್ಕೂಲ್ಸು ಪ್ರಿನ್ಸಿಪಲ್ಸ್ ನೇಮ್ಸ್, ನೆಕ್ಸ್ಟ್ ಕಾಂಟ್ಯಾಕ್ಟ್ಸ್ ನೇಮ್ಸ್ ಎಲ್ಲ ಸಿಗ್ತಾ ಇದೆ. ಓಕೆ, ಇದಿಷ್ಟು ಬಂದು ಈ ಒಂದು ವೆಬ್ಸೈಟ್ನ ಯೂಸಸ್. ಟೀಚರ್ಸಿಗೆ ಇವಾಗ ಕಿತ್ತೂರಾಣಿ ಅಥವಾ ಮೊರಾರ್ಜಿ ಸ್ಕೂಲ್ಗಳಿಗೆ ಪಾಠ ಮಾಡಬೇಕು, ಗೆಸ್ಟ್ ಟೀಚರ್ ಹೋಗ್ಬೇಕು ಅಂತ ಈ ಥರ ಎಲ್ಲ ಕೆಲವೊಂದು ಸಣ್ಣ ಸಣ್ಣ ಆಸೆಗಳಿರ್ತವೆ, ಅಥವಾ ಅಲ್ಲೋಗಿ ವರ್ಕ್ ಮಾಡಬೇಕು, ಫಿಯರ್ ಹೋಗುತ್ತೆ, ಈ ಥರ ಎಲ್ಲ ಇರುತ್ತೆ. ಸೊ ಆ ಒಂದು ಟೀಚರ್ಸ್ಗೆ ಈ ಒಂದು ವೆಬ್ಸೈಟ್ಸ್ ಯೂಸ್ ಆಗ್ತವೆ. ಯಾಕಪ್ಪ ಅಂತಂದರೆ ಈ ಒಂದು ಸ್ಕೂಲ್ಗಳಿಗೆ ನಾವು ಏನಾದರೂ ಪಾಠ ಮಾಡಿದರೆ ಅಥವಾ ಬೇಗ ಗೆಟಪ್ ಇದಾಗ್ತೀವಿ, ಓಕೆ, ಅಪ್ಗ್ರೇಡ್ ಆಗ್ತೀವಿ. ಸೊ ದಟ್ಸ್ ವೈ ಈ ಒಂದು ಇನ್ಫಾರ್ಮೇಷನ್ ಯೂಸ್ಫುಲ್ ಆಗುತ್ತೆ ಅನ್ಕೊಳ್ತೀನಿ. ನಾನು ಇವತ್ತು ನಿಮಗೆ ತಿಳಿಸ್ತಕ್ಕಂಥ ಇನ್ಫಾರ್ಮೇಷನ್ ಏನಪ್ಪ ಅಂತಂದರೆ ಈ ಒಂದು PU ಮತ್ತು ಮೊರಾರ್ಜಿ ಸ್ಕೂಲ್ಗಳಲ್ಲಿ ಏನು ಒಂದು ಅಫಿಷಿಯಲ್ ಆಗಿ ಏನಪ್ಪ ಅಂತಂದರೆ ಗೆಸ್ಟ್ ಟೀಚರ್ಸ್ನ ಸೆಲೆಕ್ಟ್ ಮಾಡ್ಕೊತಿದ್ದಾರೆ, ಆಯ್ಕೆ ಮಾಡ್ಕೊತಿದ್ದಾರೆ. ಸೊ ಆ ಒಂದು ಇನ್ಫಾರ್ಮೇಷನ್ ತಿಳಿಸೋದಕ್ಕೋಸ್ಕರ ನಾನು ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಓಕೆ, ಇಲ್ಲಿ ನಾವು ನೋಡ್ಬೋದು ಒಂದು PDF ಸಹ ನಾನು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ, ಅಲ್ಪಸಂಖ್ಯಾತರ ನಿರ್ದೇಶನಾಲಯದಿಂದ. ಓಕೆ, ಈ ಒಂದು ಬಂದ್ಬಿಟ್ಟು ಈ ಒಂದು ವೆಬ್ಸೈಟ್ನ ಈ ಒಂದು PDF ನಾನು ಇವಾಗ ಏನು ವೆಬ್ಸೈಟ್ ತಗೊಂಡಿದ್ನೋ ಆ ಒಂದು ವೆಬ್ಸೈಟಲ್ಲಿ ಸಹ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಓಕೆ, ಇಲ್ಲ ಫಸ್ಟ್ ನೋಡೋಣ. ಇಲ್ಲ ನೋಡ್ಬೋದು, ಒಂದು Gmail ಇದೆ, ನೆಕ್ಸ್ಟ್ ಒಂದು ಹೆಲ್ತ್ ನಂಬರ್ ಇದೆ, ನೆಕ್ಸ್ಟ್ ವೆಬ್ಸೈಟ್ ಇದೆ. ಈ ಒಂದು ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲ ನೋಡಿ, ಕ್ಲಿಕ್ ಮಾಡಿಕೊಂಡು ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡು ನಿಮಗೆ ಏನಾದ್ರು ವೆಬ್ಸೈಟ್ ಬೇಕಂತಂದರೆ ನೀವು ಇದನ್ನು ಹೋಗಿ ನಿಮ್ಮ ಒಂದು ಕ್ರೋಮ್ಗೆ ಅಥವಾ ಗೂಗಲ್ ಹೋಗಿ ಪೇಸ್ಟ್ ಮಾಡಿಕೊಂಡು ನೀವು ಇದರಲ್ಲಿ ಅಪ್ಲಿಕೇಶನ್ ಯಾವ ಥರ ಎಲ್ಲ ಹಾಕೋದಂತ ಸಹ ನಾನು ತಿಳಿಸ್ಕೊಡ್ತೀನಿ. ಇವತ್ತು ಜಸ್ಟ್ ಇನ್ಫಾರ್ಮೇಷನ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಓಕೆ, ಈ ಒಂದು PDF ಬಂದ್ಬಿಟ್ಟು 6/5/2025 ಇದೆ. ಅಂದರೆ ಇವತ್ತು ನಾನು ಮಾಡಿದೆ, ಎಸ್ಟರ್ಡೇ ನಮಗೆ PDF ಏನಾಗಿದೆ ಗೌರ್ಮೆಂಟಿಂದ ರಿಲೀಸ್ ಆಗಿರ್ತಕ್ಕಂಥ PDF. ಓಕೆ, ವಿಷಯ ಬಂದ್ಬಿಟ್ಟು ಏನಪ್ಪ ಅಂತಂದರೆ 2025-26ನೇ ಸಾಲಿನ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಲ್ಲಿ ಖಾಲಿ ಇರುವ ಉಪನ್ಯಾಸಕರು, ಶಿಕ್ಷಕರ ಹುದ್ದೆಗೆ ಎದುರಾಗಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ತಾತ್ಕಾಲಿಕವಾಗಿ ಗೆಸ್ಟ್ ಟೀಚರ್ಸ್ ಅಂತ ತಗೊಳ್ತಿದ್ದಾರೆ. ಓಕೆ, ಈಸಿಯಾಗಿ ಹೇಳ್ಬೇಕಂದ್ರೆ ಗೆಸ್ಟ್ ಟೀಚರ್ಸ್ ಅಂತ ತೆಗೆದುಕೊಳ್ತಿದ್ದಾರೆ. ಓಕೆ, ನೇರ ನೇಮಕಾತಿ ಮಾಡ್ಕೊತಾ ಇದ್ದಾರೆ. ಇಲ್ಲಿ ನಾವು ನೋಡ್ಬೋದು ಯಾವ್ಯಾವ ಸ್ಕೂಲ್ಗಳಿಗೆ ತಗೊಳ್ತಿದ್ದಾರೆ ಅಂತ. ನಾನು ಲಾಸ್ಟ್ ಸಹ ಒಂದು ವಿಡಿಯೋ ಮಾಡಿದ್ದೆ, ಫಸ್ಟ್ PUCಗೆ ಇಂಪಾರ್ಟೆಂಟ್ ಯಾರೆಲ್ಲ ಮೊರಾರ್ಜಿ ದೇಸಾಯಿ ಸ್ಕೂಲ್ಗಳು ಮತ್ತು ಅಬ್ದುಲ್ ಕಲಾಂ ಸ್ಕೂಲ್ಗಳು, ನೆಕ್ಸ್ಟ್ ಮೌಲಾನ್ ಆಜಾದ್ ಈ ಒಂದು ಕಾಲೇಜ್ಗಳಿಗೆ ಯಾರೆಲ್ಲ ಸೇರ್ಬೇಕಂತ ಹೇಳ್ತಿರೋ ಅವ್ರು ಯಾವ ಥರ ಅಪ್ಲಿಕೇಶನ್ ಹಾಕೋದಂತ ಹೇಳಿದೆ. ಅದೇ ಸ್ಕೂಲ್ಗಳಿಗೆ ಅದೇ ಕಾಲೇಜ್ಗಳಿಗೆ ಈ ಒಂದು ಗೆಸ್ಟ್ ಟೀಚರ್ಸ್ನ ತೆಗೆದುಕೊಳ್ತಿದ್ದಾರೆ. ಓಕೆ, ಇದು ಇಂಪಾರ್ಟೆಂಟ್ ತಿಳ್ಕೊಳ್ಳಿ. ಓಕೆ, ನೆಕ್ಸ್ಟು ಗೆಸ್ಟ್ ಟೀಚರ್ಸ್ಗೆ ನಾನು ಇನ್ಫಾರ್ಮೇಷನ್ ತಿಳಿಸೋದೇನಪ್ಪ ಅಂತಂದರೆ ಈ ಒಂದು ಏನೊಂದು ಅಪ್ಲಿಕೇಶನ್ ಆಗ್ಬೇಕು, ಇಲ್ಲೊಂದು ಅಪ್ಲಿಕೇಶನ್ ಹಾಕ್ಬೇಕು. ಆ ಅಪ್ಲಿಕೇಶನ್ನ ನಾಳೆಯಿಂದ ಏನಾಗ್ತಿದೆ ಆರಂಭ ಆಗ್ತಿದೆ. ಓಕೆ, 8/5/2025 ಆರಂಭ ಆಗ್ತಿದೆ. ಲಾಸ್ಟ್ ಡೇಟ್ ಫಾರ್ ಅಪ್ಲಿಕೇಶನ್ 19/5/2025. ಓಕೆ, ಎಲ್ಲಿ ಅಪ್ಲಿಕೇಶನ್ ಹಾಕೋದು ಅಂತ ನೋಡೋದಾದ್ರೆ ಈ ಒಂದು ವೆಬ್ಸೈಟಲ್ಲಿ ನಾನು ಹೇಳಿದ್ನಲ್ಲ, ಸೇಮ್ ಈ ಒಂದು ಲಿಂಕಲ್ಲಿ
ಈ ಒಂದು ಲಿಂಕ್ನ ಮೇಲ್ಗಡೆ ತೋರಿಸ್ದೆ, ಅಲ್ಲಿ ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡ್ಕೊಳ್ಳಿ. ಅದರ್ವೈಸ್ ಸ್ಕ್ರೀನ್ಶಾಟ್ ತಗೊಳ್ಳಿ. ಈ ಒಂದು ಏನು ಕಾಣಿಸ್ತಾ ಇದೆ ಅದನ್ನ ಸ್ಕ್ರೀನ್ಶಾಟ್ ತಗೊಂಡು ಕಾಪಿ ಮಾಡ್ಕೊಳ್ಳಿ. ಓಕೆ. ನೆಕ್ಸ್ಟ್, ಅರ್ಜಿ ಸಲ್ಲಿಸುವ ಸ್ಥಳ ಸಂಬಂಧಪಟ್ಟ ಜಿಲ್ಲಾ ಕಚೇರಿ, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ. ಇದಕ್ಕೆ ಈ ಒಂದು ಫಾರ್ಮ್, ಈ ಒಂದೇನು PDF ಅಲ್ಲಿ ಕೆಲವೊಂದು ಫಾರ್ಮ್ಸ್ಗಳು ಸಹ ಬರ್ತವೆ. ಆ ಒಂದು ಫಾರ್ಮ್ಗೆ ಫಿಲ್ ಮಾಡಿಬಿಟ್ಟು ನೀವು ಏನ್ ಮಾಡಬೇಕು, ನಿಮ್ಮ ಒಂದು ಜಿಲ್ಲೆಗೆ ಸಂಬಂಧಪಟ್ಟಂತ ಜಿಲ್ಲೆಗಳಿಗೆ ಸಂಬಂಧಪಟ್ಟಂತ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಆಫೀಸ್ ಏನಿದೆ ಅಲ್ಲಿ ಆಫೀಸಿಗೆ ಹೋಗ್ಬಿಟ್ಟು ನೀವು ಇದನ್ನ ಕೊಡ್ಬೇಕಾಗುತ್ತೆ. ಓಕೆ. ನೆಕ್ಸ್ಟ್, ಇಲ್ಲಿ ಸೂಚನೆ ಬಂದ್ಬಿಟ್ಟು ಹೆಚ್ಚಿನ ಮಾಹಿತಿಗಳಿಗೆ ಸಂಬಂಧಪಟ್ಟ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಜಿಲ್ಲಾ ಕಚೇರಿ, ತಾಲೂಕು ಕಚೇರಿ ಹಾಗೂ ಮಾಹಿತಿ ಕೇಂದ್ರಗಳನ್ನ ಸಂಪರ್ಕಿಸಿ ಅಂತ ತಿಳಿಸ್ತಾ ಇದ್ದಾರೆ. ನೆಕ್ಸ್ಟ್, ವೆಬ್ಸೈಟ್ ಸಹ ಕೊಟ್ಟಿದ್ದೀವಿ. ನಾಳೆ ಇದು ಲಿಂಕ್ ಓಪನ್ ಆಗುತ್ತೆ. ನೆಕ್ಸ್ಟ್ ಏನೆಲ್ಲ ಮಾಡಬೇಕೆಂಬುದಕ್ಕೆ ಸಹ ಒಂದು ವಿಡಿಯೋನ ನಾವು ಪೋಸ್ಟ್ ಮಾಡ್ತೇವೆ. ಈ ಸೆಕೆಂಡ್ ಒನ್ ನೋಡೋದಾದ್ರೆ, ಖಾಲಿ ಇರುವ ಮಂಜೂರಾದ ಹುದ್ದೆಗಳಿಗೆ ಮಾತ್ರ ಅತಿಥಿ ಶಿಕ್ಷಕರ, ಉಪನ್ಯಾಸಕರ ನೇಮಕಾತಿ ಕ್ರಮವನ್ನು ವಹಿಸಲಾಗುವುದು ಅಂತ ಇಲ್ಲಿ ಹೇಳಿದ್ದಾರೆ. ನೆಕ್ಸ್ಟ್ ಇಲ್ಲಿ ನಾವೇನ್ ನೋಡ್ಬೋದಪ್ಪ ಅಂತಂದ್ರೆ, ರಾಜ್ಯದಲ್ಲಿ APJ ಅಬ್ದುಲ್ ಕಲಾಂ ವಸತಿ, ಮೊರಾರ್ಜಿ ದೇಸಾಯಿ, ನೆಕ್ಸ್ಟ್ ಮುಸ್ಲಿಂ ಶಾಲೆ, ನೆಕ್ಸ್ಟ್ ಮೌಲಾನಾ ಆಜಾದ್ ಮಾದರಿ ಶಾಲೆಗಳು, ಇವೆಂದು ಏನು 100% ಅತಿಥಿ ಶಿಕ್ಷಕರು, ಉಪನ್ಯಾಸಕರು ಬೇಕಾಗೇ ಇದ್ದಾರೆ. ಅಂದ್ರೆ 100% ಅವ್ರಿಗೆ ಬೇಕೇ ಬೇಕು, ಅಷ್ಟು ಅಲ್ಲಿ ಏನು ಟೀಚರ್ಸ್ ಗಳ ಕೊರತೆ ಇದೆ ಅಂತ ಸಹ ಹೇಳ್ಬೋದು. ನೆಕ್ಸ್ಟ್, ಟೀಚರ್ಸ್ ಅಲ್ಲಿ ಇಂಪಾರ್ಟೆಂಟ್ ಆಗಿರೋದ್ರಿಂದ ಏನಂದ್ರೆ ಗೆಸ್ಟ್ ಟೀಚರ್ಸ್ಗೆ ಅಥವಾ ಯಾರೆಲ್ಲ ಈ ಒಂದು B.Ed ಮುಗಿಸಿ ಅಥವಾ ಪಾಸ್ಔಟ್ ಆಗಿರ್ತಾರೆ ಆ ಒಂದು ಸ್ಟೂಡೆಂಟ್ಸ್ಗೆ ಗುಡ್ ನ್ಯೂಸ್ ಅಂತ ಸಹ ಹೇಳ್ಬೋದು. ನೆಕ್ಸ್ಟ್ ಇಂಪಾರ್ಟೆಂಟ್ ಅಷ್ಟೇ ನಾನು ಹೇಳ್ತಾ ಇದ್ದೀನಿ. ನೀವು ಬೇಕಂತಂದ್ರೆ ಇಲ್ಲಿ ಸ್ಕ್ರೀನ್ಶಾಟ್ ತಗೊಳ್ಳಿ, ಅಥವಾ ನಿಮಗೆ PDF ಬೇಕಂತಂದ್ರೆ ಯು ಕ್ಯಾನ್ ಕಮೆಂಟ್ ಆನ್ ಮೈ ಯೂಟ್ಯೂಬ್ ಚಾನಲ್. ನೆಕ್ಸ್ಟ್, ಏನೇನು ಇನ್ಫಾರ್ಮೇಶನ್ ಇದೆ ಅಂತ ನೋಡೋಣ. ಅರ್ಜಿ ನಾನು ಹೇಳಿದ್ನಲ್ಲ, ಈ ತರ ಅರ್ಜಿ ಇರುತ್ತೆ. ಓಕೆ. ಇಲ್ಲಿ ನಾವು ನೋಡ್ಬೋದು ಯಾವ ತರ ಅರ್ಜಿ ಅಂದ್ರೆ 2025-26ನೇ ಶೈಕ್ಷಣಿಕ ಸಾಲಿಗೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಲ್ಲಿ ಅತಿಥಿ ಉಪನ್ಯಾಸಕರ ಶಿಕ್ಷಕರ ಹುದ್ದೆಗೆ ಅರ್ಜಿ. ಓಕೆ. ಜಿಲ್ಲಾ ಅಧಿಕಾರಿಗಳು, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ, ನಿಮ್ಮ ಒಂದು ಜಿಲ್ಲೆ ಹಾಕಿ, ನಿಮ್ಮ ಒಂದು ಫೋಟೋ ಹಾಕಿ. ಓಕೆ. ನೀಟಾಗಿ ದಪ್ಪ ಅಕ್ಷರದಲ್ಲಿ ಅಥವಾ ಕಪ್ಪು ಪೆನ್ನಲ್ಲಿ ಯಾವ್ದಾದ್ರು ನಿಮಗೆ ಕಂಫರ್ಟಬಲ್ ಆಗದೆ ನೀಟಾಗಿ ಬರೀರಿ. ನಿಮ್ಮ ಹೆಸರು, ನಿಮ್ಮ ತಂದೆ ಹೆಸರು, ರಾಷ್ಟ್ರೀಯತೆ, ನೆಕ್ಸ್ಟ್ ನಿಮ್ಮ ಒಂದು ಜೆಂಡರು, ನೆಕ್ಸ್ಟ್ ನಿಮ್ಮ ಒಂದು ಡೇಟ್ ಆಫ್ ಬರ್ತ್, ಜನ್ಮ ದಿನಾಂಕ, ನೆಕ್ಸ್ಟ್ ನೀವು ಮ್ಯಾರಿಡ್ ಅನ್ಮ್ಯಾರಿಡ್ ಅಂತ ಬರೀರಿ. ಓಕೆ. ಅರ್ಜಿ ಸಲ್ಲಿಸುವ ಹುದ್ದೆ ಅಂದ್ರೆ ಉಪನ್ಯಾಸ ಯಾವ ವಿಷಯಕ್ಕೆ ಅರ್ಜಿ ಸಲ್ಲಿಸ್ತಾ ಇದ್ದೀರಾ ಅಂತ ನೀವು ಇಲ್ಲಿ ಫಿಲ್ಅಪ್ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್, ನಿಮ್ಮ ಒಂದು ಅಡ್ರೆಸ್ ಸಹ ನೀವು ಏನ್ ಮಾಡ್ಬೇಕಾಗುತ್ತೆ, ಇಲ್ಲಿ ಬರೀಬೇಕಾಗುತ್ತೆ. ಓಕೆ. ಕಾಯಂ ಅಡ್ರೆಸ್. ನೆಕ್ಸ್ಟ್, ಪ್ರೆಸೆಂಟ್ ಇರ್ತಕ್ಕಂಥ ಅಡ್ರೆಸ್ ಎಲ್ಲಿದ್ದೀರಾ. ಫಾರ್ ಎಕ್ಸಾಂಪಲ್ ನೀವು ಬೇರೆ ಡಿಸ್ಟಿಕ್ ಅಲ್ಲಿ ಇದ್ದೀರಾ, ಅಥವಾ ಇವಾಗ ಇರೋದು ಬೇರೆ ಡಿಸ್ಟಿಕ್ ಅಲ್ಲೇ ವರ್ಕ್ ಮಾಡ್ತಾ ಇದ್ದೀರಾ, ಹಾಗಿದ್ರೆ ಆ ಒಂದು ಪ್ಲೇಸ್ ನ ನೀವು ಬರೀಬಹುದು. ನೆಕ್ಸ್ಟ್, ನಿಮ್ಮ ಒಂದು ಮೊಬೈಲ್ ನಂಬರು, ನೆಕ್ಸ್ಟ್ ಒಂದು ಇಮೇಲ್ ಅಡ್ರೆಸ್ ನ ನೀವು ಇಲ್ಲಿ ಹಾಕ್ಬೇಕಾಗುತ್ತೆ. ವಿದ್ಯಾರ್ಹತೆ ಏನೆಲ್ಲ ಆಗಿರ್ಬೇಕು ಅದನ್ನ ನಿಮ್ದು ಏನೇನ್ ಆಗಿದೆಯೋ ಅದನ್ನ ಬರೆದು ಬಿಟ್ಟು ಅದಕ್ಕೆ ಎಷ್ಟೆಷ್ಟು ಮಾರ್ಕ್ಸ್ ಸಹ ತೆಗ್ದಿದ್ದೀರಾ, ಎಷ್ಟು % ಆಗಿದೆ ಅಂತ ತಿಳಿಸ್ಬೇಕು ಇಲ್ಲಿ. ಓಕೆ. ಪದವಿ ಆಗಿದ್ರೆ, ನೆಕ್ಸ್ಟ್ B.Ed ಆಗಿದ್ರೆ ಅದನ್ನೆಲ್ಲ ಟಿಕ್ ಮಾಡಿ ನೀವೇನ್ ಮಾಡ್ಬೇಕು, ಅದ್ರ ಮುಂದ್ಗಡೆ ಅದಕ್ಕೆ ತಕ್ಕಂತೆ ಮಾರ್ಕ್ಸ್ ಗಳು ಎಷ್ಟೆಷ್ಟು ತೆಗ್ದಿದ್ದೀರಾ ಅದ್ರ % ಬರಿಬೇಕು. ಓಕೆ. ನೆಕ್ಸ್ಟ್, ನಿಮ್ಗೆ ಏನಾದ್ರೆ ಎಕ್ಸ್ಪೀರಿಯನ್ಸ್ ಆಗಿತ್ತು ಅಂತಂದ್ರೆ ಆ ಒಂದು ಎಕ್ಸ್ಪೀರಿಯನ್ಸ್ ಎಲ್ಲಿ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ ಸಹ ತಿಳಿಸ್ಬೋದು, ಆ ಸಂಸ್ಥೆ ಹೆಸರು, ನೆಕ್ಸ್ಟ್ ಎಷ್ಟು ವರ್ಷ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇದೆ ಅಂತ ಸಹ ತಿಳಿಸ್ಬೋದು. ಓಕೆ. ನೆಕ್ಸ್ಟ್, ಏನೆಲ್ಲ ಇಂಪಾರ್ಟೆಂಟ್ ಆಗಿ ಏನೆಲ್ಲ ಒಂದು ಡಾಕ್ಯುಮೆಂಟ್ಸ್ ಬೇಕಪ್ಪ ಅಂತಂದ್ರೆ, ಈ ಒಂದು ಅಟ್ಯಾಚ್ಮೆಂಟ್, ಈ ಒಂದು ಏನು ಫಾರ್ಮ್, ಈ ಫಾರ್ಮ್ಗೆ ಸಂಬಂಧಪಟ್ಟಂಗೆ SLC ಮಾರ್ಕ್ಸ್ ಕಾರ್ಡ್ಸ್, ಡಿಗ್ರಿ ಮಾರ್ಕ್ಸ್ ಕಾರ್ಡ್ಸ್, ಆಲ್ ರಿಲೇಟೆಡ್ ಕ್ವಾಲಿಫಿಕೇಶನ್ ಮಾರ್ಕ್ಸ್ ಕಾರ್ಡ್ಸ್ ಅಂಡ್ ಸರ್ಟಿಫಿಕೇಟ್, ನೀವು ಎಲ್ಲಿ ತನಕ ಓದಿದ್ರೆ ಅಲ್ಲಿ ತನಕ ಇರ್ತಕ್ಕಂಥ ಎಲ್ಲಾ ಸರ್ಟಿಫಿಕೇಟ್ಗಳನ್ನ ಕಲೆಕ್ಟ್ ಮಾಡ್ಕೊಳ್ಳೋಕೆ. ನೆಕ್ಸ್ಟ್, ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಸಹ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್, ID ಪ್ರೂಫ್, ಇಟ್ ಮೇ ಬಿ ಆಧಾರ್ ಕಾರ್ಡ್, ಇಟ್ ಮೇ ಬಿ ಪಾನ್ ಕಾರ್ಡ್, ಯಾವ್ದಾದ್ರು ಆಗಿರ್ಬೋದು. ಓಕೆ. ನೆಕ್ಸ್ಟ್ ಅಡ್ರೆಸ್ ಪ್ರೂಫ್ಗೆ ಆಧಾರ್ ಕಾರ್ಡ್ ತಗೊಳ್ಳಿ. ನೆಕ್ಸ್ಟ್ 2 ಪಾಸ್ಪೋರ್ಟ್ ಫೋಟೋಸ್ ಸಹ ತಗೊಳ್ಳಿ. ನೆಕ್ಸ್ಟ್, ಇದು ಎಲ್ಲ ಇನ್ಕ್ಲೂಡ್ ಆಗಿರೋದು ಫಾರ್ಮ್ ಅಲ್ಲೇ. ಓಕೆ. ಫಾರ್ಮ್ ಅಲ್ಲೇ ಇನ್ಕ್ಲೂಡ್ ಆಗಿದೆ, ಇದ್ರ ಜೊತೆಗೆ ಅಟ್ಯಾಚ್ ಮಾಡಿ ಕೊಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್, ಸ್ಥಳ ಮತ್ತೆ ದಿನಾಂಕ ಬರೀ, ನಿಮ್ಮೊಂದು ಸಿಗ್ನೇಚರ್ ಸಹ ಹಾಕಿ. ಈ ಒಂದು 2 ಫಾರ್ಮ್ ಏನಿದೆ ಇದನ್ನ ನೀವು ಜೆರಾಕ್ಸ್ ಮಾಡಿಸ್ಕೊಂಡು ಇದನ್ನ ಫಿಲ್ ಮಾಡ್ಬೇಕು. ಓಕೆ. ಅದರ್ವೈಸ್ ನೀವು ಏನೊಂದು ಅಲ್ಪಸಂಖ್ಯಾತರ ಒಂದು ಆಫೀಸ್ ಇದೆ, ಅಲ್ಲಿ ಆಫೀಸಿಗೆ ಹೋದ್ರೆ ಅವರೇ ಒಂದು ಫಾರ್ಮ್ ಕೊಡ್ತಾರೆ. ಓಕೆ. ಆ ಫಾರ್ಮ್ ನ ನೀವು ಫಿಲ್ ಮಾಡ್ಬೋದು. ಫಸ್ಟ್, ನಿಮ್ಮೊಂದು ಏನು ಸೋಷಿಯಲ್ ವೆಲ್ಫೇರ್ ಆಫೀಸ್ ಇದೆ, ಮೈನಾರಿಟಿ ಆಫೀಸು, ಅಲ್ಲಿ ಹೋಗಿ ಕಾಂಟ್ಯಾಕ್ಟ್ ಮಾಡಿ ಈ ತರ ಗೆಸ್ಟ್ ಟೀಚರ್ಸ್ಗೆ ಅಪ್ಲೈ ಮಾಡ್ಬೇಕಂತ ತಿಳಿಸಿ ಹೇಳ್ಬೇಕು ನೀವು ಅವರಿಗೆ. ಹಾಗಾದ್ರೆ ನಿಮ್ಗೆ ವಿಷಯ ಗೊತ್ತಾಗುತ್ತೆ. ಮತ್ತೆ ನಿಮ್ ಫ್ರೆಂಡ್ಸ್ ಎಲ್ಲ ಯಾರಿದಾರೋ ಅವ್ರಿಗೆ ತಿಳಿಸಿ. ಓಕೆ. ಯಾಕಂದ್ರೆ ಎಲ್ರಿಗೂ ಜಾಬ್ ನೀಡ್ ಇದೆ, ಸೊ ದಟ್ಸ್ ವೈ. ನೆಕ್ಸ್ಟ್ ಏನೇನೆಲ್ಲ ಜಾಬ್ಸ್ ಖಾಲಿ ಇದೆ ಅಂತ ನಾವು ನೋಡೋದಾದ್ರೆ,
ಇಲ್ಲ ನೋಡ್ಬೋದು, ಡೈರೆಕ್ಟರ್ ಆಫ್ ಮೈನಾರಿಟೀಸು, ಜಾಯಿಂಟ್ ಡೈರೆಕ್ಟರ್, ಇದೆಲ್ಲ ಡೈರೆಕ್ಟರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಇದರಲ್ಲಿ ಪ್ರಿನ್ಸಿಪಲ್ ಅವ್ರಿಗಿಂತ ಮೇಲೆ ಅಸಿಸ್ಟೆಂಟ್ ಡೈರೆಕ್ಟರ್ ಅಂದರೆ ಎ ಸಿ ಡೈರೆಕ್ಟರ್ ಈ ಥರ ಎಲ್ಲ ಇರೋರಿಗೆ ಇದು ರಿಲೇಟೆಡ್ ಆಗುತ್ತೆ. ಬಟ್ ನಾವು ಇವಾಗ ಹೇಳ್ತಿರೋದು ಬರೀ ಟೀಚರ್ಸಿಗೆ ಅಷ್ಟೇ. ಬಟ್ ಕೆಳಗಡೆ ಸ್ಕ್ರೋಲ್ ಮಾಡ್ತೀನಿ. ಓಕೆ, ಅವರಿಗೆಲ್ಲ ಏನೇನು ಸಂಬಳ ಸಹ ಇದೆ ಅಂದರೆ ಸ್ಯಾಲ್ರಿ ಎಷ್ಟೆಷ್ಟಿದೆ ಅಂತ ಸಹ ಇಲ್ಲಿ ತಿಳಿಸಿದ್ದಾರೆ. For more information, you can go through that website and download this PDF and you can see it. Okay, next ಎಲ್ಲ ನೋಡ್ಬೋದು, ಸಬ್ಜೆಕ್ಟ್ ವೈಸ್ ಬಂದಿದೆ ನೋಡಿ. ಕನ್ನಡ ಅಲ್ಲ, ನಮ್ಮ ಫಸ್ಟ್ ಸಬ್ಜೆಕ್ಟ್ ಕನ್ನಡ. ಇಲ್ಲಿ ಅಕೌಂಟೆಂಟ್ ಅಂದರೆ ಇವಾಗ ಅಡ್ಮಿನ್ ಬ್ಲಾಕಲ್ಲೆಲ್ಲ ಇರ್ತಾರಲ್ಲ ಅವ್ರಿಗೆ ಸಂಬಂಧಪಟ್ಟಿರೋದು. ಮೇಲ್ಗಡೆ 6 ಪೋಸ್ಟರ್ಸ್ಗಳು ಏನೇನಿದಾವೆ ನಮಗೆ ಅದು ನೀಡಿಲ್ಲ, ಬೇಕಾದ್ರೆ ನೀಡಿತ್ತು ಅಂತಂದ್ರೆ ಒಂದ್ಸಲ ಹೇಳ್ಬಿಡ್ತೀನಿ ನೋಡಿ ಏನೇನೆಲ್ಲ ಇದೆ ಅಂತ. ಡೈರೆಕ್ಟರ್ ಆಫ್ ದ ಮಿನಿಸ್ಟ್ರೀಸ್ ಪೋಸ್ಟರ್ಸ್ ಎಷ್ಟಿದಾವೆ? 1 ಇದೆ, ಟೋಟಲ್ 1. ನೆಕ್ಸ್ಟ್ ಮೆಥಡ್ ಆಫ್ ಏನೇನು ಆಗಿರ್ಬೇಕಪ್ಪ ಅಂತಂದ್ರೆ ಅವರು IAS ಅಲ್ಲಿ ಅಥವಾ ಯಾವುದೋ IAS ಎಕ್ಸಾಮ್ಸ್ ಬರ್ದಿರ್ಬೇಕು ಅಥವಾ ಈ ತರ ರಿಲೇಟೆಡ್ ಆಗಿ ಇರುತ್ತೆ ಅವ್ರಿಗೆ ಕ್ವಾಲಿಫಿಕೇಶನ್ ಅಂತ, ಅದನ್ನ ಪಾಸ್ ಮಾಡಿರ್ಬೇಕು. ನೆಕ್ಸ್ಟ್ ಜೂನಿಯರ್ ಡೈರೆಕ್ಟರ್ ಅಂತ ಇದೆ, ನೆಕ್ಸ್ಟ್ ಅಸಿಸ್ಟೆಂಟ್ ಡೈರೆಕ್ಟರ್ ಅಂತ ಇದೆ, ನೆಕ್ಸ್ಟ್ ಪ್ರಿನ್ಸಿಪಲ್ ಆಫ್ ಮೊರಾರ್ಜಿ ದೇಸಾಯಿ ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಅಂತ ಇದೆ. ಇದಕ್ಕೆ ಟೆಂಪ್ರರಿ ಈಗ 43 ಪೋಸ್ಟರ್ಸ್ ಇದಾವೆ. ಓಕೆ, ಟೋಟಲ್ ಆಗಿ 43 ಇದಾವೆ. ಅದಕ್ಕೆ ಏನೇನೆಲ್ಲ ಆಗಿರ್ಬೇಕಪ್ಪ ಅಂತಂದ್ರೆ ನಾವು ನೋಡ್ಬೋದು, ಕರ್ನಾಟಕ ಸಿವಿಲ್ ಸರ್ವಿಸ್ ಅಥವಾ ಈ ಥರ ಒಂದು ಎಕ್ಸಾಮ್ಸ್ಗಳಲ್ಲಿ ಪಾಸ್ ಆಗಿರಬೇಕು, ಈ ಥರ ಎಲ್ಲ ಇರುತ್ತೆ. ಒಂದೊಂದು ಕ್ವಾಲಿಫಿಕೇಶನ್ ತಕ್ಕಂತೆ ಆ ಒಂದು ಪೋಸ್ಟ್ನ ಅಸೈನ್ ಮಾಡಿರ್ತಾರೆ, ನೀವು ಇಲ್ಲಿ ಚೆಕ್ ಮಾಡ್ಕೋಬೋದು. ನೆಕ್ಸ್ಟು ನಾವಿಲ್ಲಿ ಟೀಚರ್ಸಿಗೆ ಬಂದರೆ, ಒಂದು ಕನ್ನಡ ಟೀಚರ್ಸಿಗೆ ಲ್ಯಾಂಗ್ವೇಜ್ ಟೀಚರ್ ಕನ್ನಡ 43 ಪೋಸ್ಟ್ ಇದ್ದಾವೆ. ಓಕೆ, ನೆಕ್ಸ್ಟು ಅವ್ರಿಗೆ ಕ್ವಾಲಿಫಿಕೇಶನ್ ಹೇಳಿದ್ದಾರೆ, ನಾನು BEd ಡಿಗ್ರಿ ಈ ಥರ ಆಗಿರ್ಬೇಕು. ಓಕೆ, ಕ್ವಾಲಿಫಿಕೇಶನ್. ನೆಕ್ಸ್ಟ್ ಇಂಗ್ಲೀಷ್ ಟೀಚರ್ಸ್ಗೆ ಅವೊಂದು ಸ್ಯಾಲ್ರಿ ಸಹ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. 8,825 16,000 ಇದೆ ಅಂತ, ಸೇಮ್ ಆಸ್ ಇಟ್ ಈಸ್ ಇಂಗ್ಲೀಷ್ ಟೀಚರ್ಗೂ ಸಹ ಅಷ್ಟೇ ಇದೆ. ನೆಕ್ಸ್ಟ್ 43 ಪೋಸ್ಟ್ ಅಷ್ಟೇ ಇದೆ. ಓಕೆ, ನೆಕ್ಸ್ಟು ಮ್ಯಾಥಮೆಟಿಕ್ಸಿಗೆ ಸಹ 43 ಪೋಸ್ಟರ್ಸ್ ಇದಾವೆ. ಸೇಮ್ ಆಸ್ ಇಟ್ ಈಸ್ ಒಂದೇನು ಟೀಚರ್ಸಿಗೆ ಅಂತ ಏನು ಸ್ಯಾಲ್ರಿ ಎಲ್ಲರಿಗೂ ಸೇಮ್ ಇದೆ, ಬಿಕಾಸ್ ಆಫ್ ಎಲ್ಲರೂ ಒಂದೇ ಕಡೆ ವರ್ಕ್ ಮಾಡೋದ್ರಿಂದ ಎಲ್ಲರಿಗೂ ಒಂದೇ ಸ್ಯಾಲ್ರಿ ಇರುತ್ತೆ ಅನ್ಕೊತೀನಿ. ನೆಕ್ಸ್ಟ್ ಏನೇನು ಆಗಿರ್ಬೇಕಪ್ಪ ಅಂತಂದ್ರೆ ಇದು ಕೋರ್ಸ್ ಸಬ್ಜೆಕ್ಟ್ ಆಗಿರೋದ್ರಿಂದ ಸ್ವಲ್ಪ ಹೇಳ್ತೀನಿ. ಓಕೆ, ಮಸ್ಟ್ ಬಿ ಹೋಲ್ಡರ್ ಆಫ್ ಬ್ಯಾಚುಲರ್ ಆಫ್ ಡಿಗ್ರಿ ಇನ್ ಫಿಸಿಕ್ಸ್, ಕೆಮಿಸ್ಟ್ರಿ ಅಂಡ್ ಮ್ಯಾಥಮೆಟಿಕ್ಸ್ ಆಸ್ ಆಪ್ಷನಲ್ ವಿತ್ BEd ಕ್ವಾಲಿಫಿಕೇಶನ್. BEd ಆಗಿರಬೇಕು ಅಥವಾ ನಿಮ್ಮ ಒಂದು ಡಿಗ್ರಿ ಕೆಮಿಸ್ಟ್ರಿ, ಫಿಸಿಕ್ಸ್, ಮ್ಯಾಥಮೆಟಿಕ್ಸ್ ಇವುಗಳಲ್ಲಿ ಏನಾಗಿರ್ಬೇಕು, ಉತ್ತೀರ್ಣರಾಗಿರ್ಬೇಕು. ಓಕೆ, ಪಾಸ್ ಆಗಿರ್ಬೇಕು. ನೆಕ್ಸ್ಟು ಫಾರ್ ಹಿಂದಿ ಟೀಚರ್ಸಿಗೆ ಅದೇ ಉರ್ದು ಸರ್ಟಿಫಿಕೇಟ್ಸ್ ಅಥವಾ ನಿಮ್ಮ ಒಂದು ಮಸ್ಟ್ ಬಿ ಹೋಲ್ಡರ್ ಬ್ಯಾಚುಲರ್ ಆಫ್ ಡಿಗ್ರಿ ವಿತ್ ಹಿಂದಿ ಮೇಜರ್ ಏನಾಗಬೇಕು, ಹಿಂದಿ ಮೇಜರ್ ಇರಬೇಕು. ಓಕೆ, ನೆಕ್ಸ್ಟು ಸೇಮ್ ಜನರಲ್ ಸೈನ್ಸಿಗೆ ಮಸ್ಟ್ ಬಿ ಬ್ಯಾಚುಲರ್ ಆಫ್ ಡಿಗ್ರಿ ಇನ್ ಸೈನ್ಸ್ ಅಂಡ್ ವಿತ್ ಕೆಮಿಸ್ಟ್ರಿ, ಬಾಟ್ನಿ ಅಥವಾ ಒಂದು ಕೆಮಿಸ್ಟ್ರಿಲಿ ಏನಾಗಿರಬೇಕು, ಪಾಸ್ ಆಗಿರಬೇಕು. ನೆಕ್ಸ್ಟು ಅಥವಾ ಜುವಾಲಜಿ ಅಥವಾ ಮ್ಯಾಥಮೆಟಿಕ್ಸ್ ಇವೆಲ್ಲ ಆಪ್ಷನಲ್ಸ್, ಬಟ್ BEd ಏನಾಗಬೇಕು, ಮಸ್ಟ್ ಅಂಡ್ ಶುಡ್ ಇರಬೇಕು ವಿತ್ BEd ಕ್ವಾಲಿಫಿಕೇಶನ್ ಅಂತ ಇದೆ. ಓಕೆ, ನೆಕ್ಸ್ಟು ಸೈನ್ಸ್ ಸೋಷಿಯಲ್ ಟೀಚರ್ ಆದರೆ ದ ಬ್ಯಾಚುಲರ್ ಆಫ್ ಡಿಗ್ರಿ ಇನ್ ಆರ್ಟ್ಸ್ ವಿತ್ ಹಿಸ್ಟ್ರಿ, ಎಕನಾಮಿಕ್ಸ್ ಅಂಡ್ ಪೊಲಿಟಿಕಲ್ ಸೈನ್ಸ್ ಅಂಡ್ ಜಿಯೋಗ್ರಫಿ ಅಂಡ್ ಸೋಷಿಯಾಲಜಿ ಆಸ್ ಆಪ್ಷನಲ್ ವಿತ್ BEd ಕ್ವಾಲಿಫಿಕೇಶನ್ ವಿತ್ BEd ಆಗಿರಬೇಕು. ಓಕೆ, ಈ ಥರ ಎಲ್ಲ ಪೋಸ್ಟರ್ಸ್ ಇದೆ, ಪೇಜಸ್ ಜಾಸ್ತಿ ಇದೆ. ಸೊ ಇಂಪಾರ್ಟೆಂಟ್ ಏನಿದೆ ಅದನ್ನು ಹೇಳ್ತೀನಿ. ಇದೆಲ್ಲ ಬಂದ್ಬಿಟ್ಟು ನಾನು ಇಷ್ಟ ತನಕ ಏನು ಹೇಳಿದೆ ಅದು ಸ್ವಲ್ಪ ಸ್ಕೂಲ್ಗಳಿಗೆ ರಿಲೇಟೆಡ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟು ನಾವಿಲ್ಲಿ ನೋಡೋಣ, ಪೋಸ್ಟರ್ಸ್ ನೋಡ್ಕೊಳ್ರಿ. ಇದರಲ್ಲಿ SDI FDI ಇವನ್ನೆಲ್ಲ ಸಹ ತಗೊಳ್ತಾ ಇದ್ದಾರೆ. PDF ಡೌನ್ಲೋಡ್ ಮಾಡಿ ನೋಡ್ಕೊಂಡ್ರೆ ನಿಮಗೆ ಯೂಸ್ಫುಲ್ ಆಗುತ್ತೆ. ನಾನು ಇವಾಗ ಮೇನ್ ಆಗಿ ಇಂಪಾರ್ಟೆಂಟ್ ಥಿಂಗ್ಸ್ ಅಷ್ಟು ಹೇಳ್ತಾ ಇದ್ದೀನಿ, ಯಾಕಂದರೆ ನಿಮಗೆ ನಾನು ಸ್ವಲ್ಪ ಬೋರಾಗಿ ಹೇಳಿದೆ, ನಿಮಗೆ ವಿಡಿಯೋ ನೋಡೋಕ್ಕೂ ಸಹ ಆಗಲ್ಲ, ಇನ್ಫಾರ್ಮೇಷನ್ ಏನು ಇದೆ ಇಂಪಾರ್ಟೆಂಟ್ ಇದೆ ಅನ್ನೋದು ಸಹ ಅರ್ಥ ಆಗಲ್ಲ. ಸೊ ದಟ್ಸ್ ವೈ ನಾನು ಇಂಪಾರ್ಟೆಂಟ್ ಏನಿದೆ ಅದನ್ನ ಅಷ್ಟೇ ಹೇಳ್ತಾ ಇದ್ದೀನಿ. ಓಕೆ, ನೆಕ್ಸ್ಟು ಮೊರಾರ್ಜಿ ದೇಸಾಯಿ ಒಂದು ಕಾಲೇಜ್ಗಳಿಗೆ ಸಂಬಂಧಿಸಿದಂತೆ. ಓಕೆ, ಕಾಲೇಜ್ಗಳಿಗೆ ಸಂಬಂಧಿಸಿದಂತೆ ಇಲ್ಲೂ ಸಹ ನೇರ ನೇಮಕಾತಿ ಇವೆಲ್ಲ. ಓಕೆ, ಇಲ್ಲಿ ಪ್ರಿನ್ಸಿಪಲ್ ಪೋಸ್ಟ್ ಖಾಲಿ ಇದೆ. ನೆಕ್ಸ್ಟು ಕನ್ನಡ ಭಾಷೆ ಪೋಸ್ಟ್ ಖಾಲಿ ಇದೆ. ಇವೆಲ್ಲ ನೇರ ನೇಮಕಾತಿ ತೆಗೆದುಕೊಳ್ತಿದ್ದಾರೆ. ಸ್ಯಾಲ್ರಿ ಬಂದ್ಬಿಟ್ಟು 30 ಇಂದ 51 ಇದೆ, ಇದು ಪ್ರಿನ್ಸಿಪಲ್ಗೆ. ನೆಕ್ಸ್ಟು ಒಂದು ಕನ್ನಡ ಸಬ್ಜೆಕ್ಟಿಗೆ ಬಂದ್ಬಿಟ್ಟು 22 ಇಂದ 43 ಇದೆ. ಬಟ್ ಇದೆಲ್ಲ ಸ್ವಲ್ಪ ಓದ್ಕೊಳ್ಳಿ, ಅವ್ರು ಏನು ಕ್ವಾಲಿಫಿಕೇಶನ್ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಆಗಬೇಕು, ಇಲ್ಲಾಂದರೆ ಸುಮ್ಮನೆ ನಮಗೆ ಬೇಜಾರಾಗೋದು ಈ ಥರ ಎಲ್ಲ ಆಗುತ್ತೆ. ಸೊ
ಅಂಗೀಕೃತ ವಿಶ್ವವಿದ್ಯಾಲಯದಲ್ಲಿ ಏನಾಗಬೇಕು, ಕನ್ನಡ ಭಾಷೆಯಲ್ಲಿ ನೀವೇನಾಗಬೇಕು, ಪಾಸ್ ಆಗಿರಬೇಕು, ಉತ್ತೀರ್ಣರಾಗಬೇಕಾದ್ರೆ ನೇರ ನೇಮಕಾತಿ ಇದೆ ನಿಮಗೆ. ಈಸಿಯಾಗಿ ಸಿಗುವಂಥ ಜಾಬ್ಸ್ಗಳಿದು. ಇವಾಗ ಬೇಕಾದರೆ ಟೀಚರ್ಸ್ ಬೇಕಾಗಿರೋದ್ರಿಂದ. ಓಕೆ, ನೆಕ್ಸ್ಟ್ ಇಂಗ್ಲೀಷು, ಉರ್ದು ಇವೆಲ್ಲ ಸಬ್ಜೆಕ್ಟ್ ವೈಸ್ ಇದೆ. ನೆಕ್ಸ್ಟು ಮ್ಯಾಥ್ಸ್ ಸೈನ್ಸ್ ನಾವು ನೋಡೋದಾದ್ರೆ ಭೌತಶಾಸ್ತ್ರ, ರಾಸಾಯನಿಕ ಶಾಸ್ತ್ರ, ಗಣಿತ ಎಲ್ಲರಿಗೂ ಸೇಮ್ ಸ್ಯಾಲ್ರಿನೇ ಇದೆ. ನಾವು ನೋಡ್ಬೋದು 22,800 ಇಂದ ಇಟ್ಟು 43,200 ಇಂದ ನಮಗೆ ಸಿಗುತ್ತೆ. ಓಕೆ, ಅಷ್ಟ್ರ ಮೇಲೆ ಇಷ್ಟು ಒಳಗಡೆ ಇರ್ಬೋದು. ನೆಕ್ಸ್ಟು ಕಂಪ್ಯೂಟರ್ ಸೈನ್ಸ್ ಆಗಿರೋರು ಸಹ ಒಂದು ಎಂ.ಕಾಮ್, BE, BTech ಈ ಥರ ಆಗಿರಬೇಕು. ನೆಕ್ಸ್ಟು ಆ ಒಂದು ಈ ವಿಷಯದಲ್ಲಿ ಏನಾಗಬೇಕು, ಡಿಗ್ರಿ ಕಂಪ್ಲೀಟ್ ಆಗಿರಬೇಕು. ಓಕೆ, ಅವರು ಸಹ ಅಪ್ಲೈ ಮಾಡ್ಬೋದು. ನೆಕ್ಸ್ಟು ಒಂದು ಅಕೌಂಟೆಂಟು ಈ ಥರ ಏನಾದರೂ ಅರ್ಥಶಾಸ್ತ್ರ, ಅಕೌಂಟೆನ್ಸಿ ಅಥವಾ ವಾರ್ಡನ್ ಇವರಿಗೂ ಸಹ ಏನಿದೆ, ಈ ಒಂದು ಪೋಸ್ಟ್ಗಳಿಗೂ ಸಹ ಖಾಲಿ ಇದೆ. ಓಕೆ, ನೆಕ್ಸ್ಟು ಫಸ್ಟ್ FGA ಆ್ಯಂಡ್ SDA ಇವರಿಗೂ ಸಹ ಇದೆ, ಪೋಸ್ಟಸ್ ಖಾಲಿ ಇದೆ. ಅವರಿಗೆ 14,500 ಇಂದ 550 ಇಂದ 26,700 FDA SDA ಅವರಿಗೆ. ನೆಕ್ಸ್ಟು ನಾನು ಹೇಳ್ದೆ ಇದನ್ನೆಲ್ಲ ಯಾವ ಥರ ಅಪ್ಲೈ ಮಾಡಬೇಕು ಅಂತ. ಇದಿಷ್ಟು ಬಂದ್ಬಿಟ್ಟು ಇವತ್ತಿನ ವಿಡಿಯೋ ಫ್ರೆಂಡ್ಸ್. ನಿಮಗೆ ಏನಾದರೂ ಮೋರ್ ಇನ್ಫಾರ್ಮೇಷನ್ ಬೇಕಿದ್ರೆ PDF ನ ಡೌನ್ಲೋಡ್ ಮಾಡ್ಕೊಂಡು ನೋಡಿ. ಮುಂದಿನ ಇನ್ಫಾರ್ಮೇಷನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.